ಬಿ ಜೆ ಪಿಯವರು ಎಷ್ಟು ಜನ ಬೇಲ್ ಮೇಲೆ ಆಚೆ ಇದ್ದಾರೆ? ಅವರೆಲ್ಲ ರಾಜೀನಾಮೆ ಕೊಡ್ತಾರಾ? ಬೇಲ್ ಮೇಲಿದೆ. ಅವರು ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿಯಾಗಿ ನೀವು ಒಳಗೆ ತೊಗೊಂಡಿದ್ರೆ ತಪ್ಪು. ಆರೋಪ ಬಂದಿದ ತಕ್ಷಣ ಎಲ್ಲರೂ ನಾವು ಆಚೆ ಇಡೋಕ್ಕೆ ಹೋದರೆ ಎಷ್ಟು ಜನನ ಇಡಬೇಕಾಗ್ತದೆ? ಆಚೆ ಇಡಬೇಕಾಗ್ತದೆ. ಬಿ ಜೆ ಪಿಲಿ ಎಷ್ಟು ಜನ ಇಲ್ಲ ಹಂಗಾದ್ರೆ? ಎಲ್ಲರನ್ನೂ ರಿಸೈನ್ ಮಾಡಿಸ್ಬಿಡ್ತಾರಾ? ಮಾಡ್ಸೋಕ್ಕಾಗತ್ತೇನು ರೀ? ಕುಮಾರಣ್ಣನ ಮೇಲೂ ಕೇಸಿದೆ ಅಲ್ವಾ? ಬಿ ಜೆ ಪಿಯವ್ರ ಮೇಲೆ ಕೇಸಿದೆ, ರೇವಣ್ಣವ್ರ ಮೇಲೆ ಕೇಸಿದೆ. ಕೇಸಿರೋರ ಮೇಲೆಲ್ಲರೂ ನಾವು ರಾಜೀನಾಮೆ ಕೇಳೋಕ್ಕಾಗ್ಬಿಡ್ತದ? ಕುಮಾರಣ್ಣ ನಿನ್ನ ಮೇಲೆ ಕೇಸಿದೆ, ನೀನು ಕೇಂದ್ರ ಮಂತ್ರಿ ರಿಸೈನ್ ಮಾಡೋಣಕ್ಕಾಗ್ತದ? ಬಿ ಜೆ ಪಿಯವ್ರ ಮೇಲೆಲ್ಲ ಕೇಸಿದೆ, ನೀವೆಲ್ಲ ರಿಸೈನ್ ಮಾಡಿ ಅಂತ ಕೇಳೋಕ್ಕಾಗ್ತದ? ಆರೋಪಿ ಅಪರಾಧಿ ಅಲ್ಲ. ಅವರು ಹೋರಾಟ ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ. ಅಲ್ಲ, ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ತಗೊಂಡಿದ್ದು ಸತ್ಯ. ನ್ಯಾಯಾಲಯದಲ್ಲಿ ಹೋಗಿ ಅವರು ಬೇಲ್ ತೊಗೊಂಡ್ಬಂದಿದ್ದಾರೆ. ನ್ಯಾಯಾಲಯನೇ ಬೇಲ್ ಕೊಟ್ಟಂಥ ಸಂದರ್ಭ ನಾವು ನ್ಯಾಯಾಲಯಕ್ಕಿಂತ ದೊಡ್ಡವರಾ? ನ್ಯಾಯಾಲಯಕ್ಕಿಂತ ದೊಡ್ಡವ್ರೇನ್ರಿ? ಹೇಳ್ರಿ ನಂದೀಶ್, ದೊಡ್ಡವರ ನಾವು? ನ್ಯಾಯಾಲಯ ಬೇಲ್ ಕೊಟ್ಟಿದೆ. ಒಬ್ಬ ದಲಿತರನ್ನ ನಾವು ಮಂತ್ರಿ ಮಾಡಿದ್ದೀವಿ. ನೀವೇನು ಬಿ ಜೆ ಪಿಯವರು ಬರೀ ದಲಿತರ ಮೇಲೆ ದಾಳಿ ಮಾಡೋದ? ಒಬ್ಬ ದಲಿತರ ಮಂತ್ರಿ ಆಗೋದು ಬೇಡವಾ? ಹೇಳಿ.